ಪ್ರಯತ್ನವು ಸಾರ್ಥಕವಾಯಿತು. ವಿಜಯಲಕ್ಷ್ಮಿಯು ಕೈ ಸೇರಿದಂತೆಯೇ ಆರ್ಯವರ್ತದ ಯೋಗಿಶ್ರೇಷ್ಠನು ಭಗವಾನ್ ವಾಸುದೇವನು ನಮ್ಮ ಪಕ್ಷವನ್ನು ವಹಿಸಲು ಸಮ್ಮತಿಸನು. ಇನ್ನು ನನ್ನ ದ್ವಾರಕಾ ಯಾತ್ರೆಯು ಸಫಲವಾಯಿತು. ಉದಯವಾದ ನಮ್ಮ ಭಾಗ್ಯದ ಭಾಸ್ಕರ, ಉದಯವಾದ ನಮ್ಮ ಭಾಗ್ಯದ ಭಾಸ್ಕರ, ಹರಡಿದ ಕಾಂತಿಯ ಕರುಣದಿದರೆಗೆ, ಹರಡಿದ ಕಾಂತಿಯ ಕರುಣದಿದರೆಗೆ, ಸಾರ್ಥಕವಾಯಿತು ಎನ್ನ ಮನೋರಥ, ಸಾರ್ಥಕವಾಯಿತು ಎನ್ನ ಮನೋರಥ. ಅಭಯವ ನೀಡಿದ ಯದುಪತಿ, ಅಭಯವ ನೀಡಿದ ಪಾಂಡವ ವಿಜಯ ನನ್ನ ವಿನೋದ, ಪಾಂಡವ ವಿಜಯ ನನ್ನ ವಿನೋದ. ಹಿಂದೆಮ್ಮ ಪಾಲಿಪ ದೇವನೆನಿಸಿದ, ಹಿಂದೆಮ್ಮ ಪಾಲಿಪ ದೇವನೆನಿಸಿದ. ಧನ್ಯತೆಯ ಅಂತ್ಯವು ಪುಣ್ಯೋದಯದಿ, ಕೃಷ್ಣ ಕೃಷ್ಣ ಧನ್ಯತೆಯ ಅಂತ್ಯವು ಪುಣ್ಯೋದಯದಿ, ಧನ್ಯತೆಯ ಅಂತ್ಯವು ಪುಣ್ಯೋದಯದಿ. ರಾಧಾರಮಣ ಕೈವಶನಾದ, ರಾಧಾ ರಮಣ ಕೈವಶನಾದ, ರಾಧಾ ರಮಣ ಕೈವಶನಾದ. ಅಭಯವ ನೀಡಿದ ಯದುಪತಿ, ಅಭಯವ ನೀಡಿದ, ಅಭಯವ ನೀಡಿದ ಯದುಪತಿ, ಅಭಯವ ನೀಡಿದ ಯದುಪತಿ. ಪರಮಾತ್ಮ ಕೃಷ್ಣ, ಎಂತಹ ಕಾರ್ಯವನ್ನು ಮಾಡಿದೆ. ಸ್ವಹಸ್ತದಿಂದ ಪರಾಜಯಕ್ಕೆ ಆಹ್ವಾನವನ್ನು ಕೊಟ್ಟೆಯಲ್ಲ. ಹರಿತವಾದ ಖಡ್ಗವನ್ನು ಬಿಸಿಟು ವರನ್ನಾಶ್ರಯಿಸುವ ಮಂದಮತಿಯಂತೆ ಮುಂದೆ ರಣ ದುರಂಧರರಾಗಿ ಮೆರೆಯುವ ಯಾದವ ಕ್ಷೋಹಿಣಿ ಸೈನ್ಯವನ್ನು ಅಪೇಕ್ಷಿಸದೆ ನನ್ನನ್ನು ಏಕೆ ಅಪೇಕ್ಷಿಸಿದೆ? ಬಿಸುಜಾಕ್ಷಿ ನೀನಿರಲು ಅಸಮ ಯಂತ್ರವ ಸೆಳೆದೆ, ವಸುದೇವ ಸುತ ಕೇಳು ಪಸರದಂತೆ. ಬಿಸುಜಾಕ್ಷಿ ದ್ರೌಪದಿಗೆ ಅಸಮ ಯಂತ್ರವ ಸೆಳೆದೆ, ಯದಿವೇಶವನ್ನು ತಾಳಿ ಶಶಿಮುಖಿಯ ಕರೆ ತಂದೆ. ವಸುದೆಯೋ ಪಾಂಡವ ವನವಂ, ವಸುದೆಯೋ ಪಾಂಡವ ವನವಂ. ನಿಮಿಷ ಮಾತ್ರದಲ್ಲಿ ದುಟ್ಟೆ ಅಸಮ ಪ್ರಭಾವ ನೀನು, ಭಯವೇನು ದೇವಾ. ಅಸಮ ಪ್ರಭಾವ ನೀನಿದೆ, ಭಯವೇನು ದೇವಾ. ಪರಮಾತ್ಮ, ನಾನು ಜಯವನ್ನು ಬಯಸಿ ಬಂದವನಲ್ಲ. ನನಗೆ ಬೇಕಾದದ್ದು ನೀನು. ನಿನ್ನನ್ನು ಹೊಂದಿದೆನು ಕೃಷ್ಣ. ಈ ಯುದ್ಧದಲ್ಲಿ ನೀನು ನನ್ನ ರಥದ ಸಾರಥಿಯಾಗು. ನಿರ್ಗತಿಕರ ಗತಿಯು ಪ್ರಥಮಷ್ಟರಿಗೆ ಮಾರ್ಗದರ್ಶಕನಾದ ನೀನು ನನ್ನ ರಥದ ಮಾರ್ಗವನ್ನು ಮೇಯಿಸು. ನಿನ್ನ ಈ ವರದ ಹಸ್ತವು ನನ್ನ ರಥಾಶ್ವದ ರಜ್ಜುಗಳನ್ನು ಹಿಡಿಯಲಿ. ಆಗ ನಾನು ನಡುವೆಳು
ಶತ್ರುಗಳು ನೋಡುವರು ಅಷ್ಟೇ ಏಕೆ ಜಗತ್ತು ನೋಡುವುದು. ಸೃಷ್ಟಿಕರ್ತನ ಕೈಯಲ್ಲಿ ಶಾಸನ ದಂಡ ನಲಿಯುವುದನ್ನು, ಮಾನವನ ಜೀವನದ ವಿಶ್ರಾಂತಿಯನ್ನು, ಧರ್ಮದ ಚಿರಪಟ್ಟದಲ್ಲಿ ಪುಣ್ಯವು ಪ್ರತಿಷ್ಠಿತವಾಗುವುದನ್ನು. ವಿಜಯ ನಾನರಿಯನೆ ನಿನ್ನ ಶೌರ್ಯ, ವಿಜಯ ನಾನರಿಯನೆ ನಿನ್ನ ಶೌರ್ಯ, ನಿನ್ನೊಳಿಯ ವಾತ್ಸಲ್ಯದಿ ಪರಿನುಡಿದ ನುಡಿಯ, ನಿನ್ನೊಳಿಯ ವಾತ್ಸಲ್ಯದಿ ಪರಿನುಡಿದ ನುಡಿಯ, ಹರಿಯನೇ ನಿನ್ನ ವೀರ ಪ್ರಭಾವವನ ಭಾವ ಧನಂಜಯ ಆತ್ಮ ಹರಿಯನೇ ನಿನ್ನ ವೀರ ಪ್ರಭಾವವನ ಸಾಧಿಸು ಸಾಮರ್ಥ್ಯದಿಂದ ಸಮರವ, ಸಾಧಿಸು ಸಾಮರ್ಥ್ಯದಿಂದ ಸಮರವ, ವಿಜಯ 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 ವಿಜಯ. ಪರಮಾತ್ಮ, ದೇವರು ದೇವರು ಎಂದು ನನ್ನನ್ನು ಕಟ್ಟಿಕೊಂಡು ಒದ್ದಾಡುತ್ತಿರುವೆಯಲ್ಲ, ಅಂತಹ ದೈವತ್ವ ನನ್ನಲ್ಲೇನಿದೆ ಪಾರ್ಥ? ಪರಮಾತ್ಮ, ನನ್ನ ನಿನ್ನಲ್ಲಿ ಇಂದ್ರಜಾಲವೇಕೆ? ಮಾಧವ ನಿನ್ನಯ ದಯದಿ ದೇವಾ, ಮಾಧವ ನಿನ್ನಯ ದಯದಿ ಹೊಂದುವೆ ನಾ ಜಯವ ಭಯವಿಲ್ಲದೆ ಜಗದಿ. ಹೊಂದುವೆ ನಾ ಜಯವ ಭಯವಿಲ್ಲದೆ ಜಗದಿ, ಹೊರಹರಿ ನಿನ್ನಯ ಒಲುಮೆಯ ಬಲದಿ. ಹೊರಹರಿ ನಿನ್ನಯ ಒಲುಮೆಯ ಬಲದಿ, ಮಾಧವ ನಿನ್ನಯ ದಯದಿ ದೇವಾ, ಮಾಧವ ನಿನ್ನಯ ದಯದಿ. ವೇದಕ್ಕೆ ವಿಜಯ ವಿಜಯ, ಕಾತುರ ವೇದಕ್ಕೆ ವಿಜಯ, ಕರದೊಳು ಕಾಣಿವ ವಿಜಯೋಧುರದೆ, ಕರದೊಳು ಕಾಣಿವ ವಿಜಯೋಧುರದೆ, ಎಡೆಗೆಡದಿರು ಜೋತೆ ಕಡುದೀರನ್ನೇ, ಎಡೆಗೆಡದಿರು ಜೋಕೆ ಕಡುದೀರನ್ನೇ, ಕಾತುರ ವೇದಕ್ಕೆ ವಿಜಯ ವಿಜಯ, ಕಾತುರ ವೇದಕ್ಕೆ ವಿಜಯ. ವಿಜಯಕ್ಕೆ ಕಾರಣ ಕೃಷ್ಣ, ಕೃಷ್ಣ ಕೃಷ್ಣ ವಿಜಯಕ್ಕೆ ಕಾರಣ ಕರ್ತನು ನೀನೆ, ವಿಜಯಕ್ಕೆ ಕಾರಣ ಕರ್ತನು ನೀನೆ, ವಿಜಯಕ್ಕೆ ಕಾರಣ ಕರ್ತನು ನೀನೆ, ವಿಜಯಕ್ಕೆ ಕಾರಣ ಕರ್ತನು ನೀನೆ, ಸಾಹಸ ನಿನ್ನದು ಸಾಧಿಸುವವ ನಾನು, ಸಾಹಸ ನಿನ್ನದು ಸಾಧಿಸುವವ ನಾನು,
ನಿನ್ನ ಒಳ್ಳೆಯ ಮಾತಿನಿಂದಲೇ ನನ್ನನ್ನು ನಿನ್ನ ರಥದ ಸಾರಥಿಯನ್ನಾಗಿ ಮಾಡಿಕೊಂಡ. ಭಕ್ತರ ಇಚ್ಛೆಯಂತೆ ನಡೆಯುವುದೇ ನನ್ನ ಕರ್ತವ್ಯ. ನಡೆ, ಇಲ್ಲಿ ನಡೆದ ಶುಭ ಸಮಾಚಾರವನ್ನು ಭೀಮ ಧರ್ಮಾದಿಗಳಿಗೆ ತಿಳಿಸಿ. ಆಜ್ಞೆ ಮಾಡುವ. ಕಾಮಿನಿ ಕರ ಪಿಡಿದು ಮೋಹದನಗೆ
ಉಪಾಯವೆಂದು? ಉಪಾಯವಿಲ್ಲ ಪ್ರಿಯತಮೆ, ಯುದ್ಧವೆಂದು ಅವಶ್ಯಕ. ಆದರೆ ಇದೆಂತಹ ಯುದ್ಧ? ವಿಶ್ವ ಸೃಷ್ಟಿಯಲ್ಲಿಯೇ ಈವರೆಗೂ ಎಲ್ಲಿಯೂ ಆಗದ ಅಚಿಂತ್ಯ ಹತ್ಯಾಕಾಂಡ. ಒಂದು ಕಡೆ ಕೌರವರ 11 ಅಕ್ಷೋಹಿಣಿ ಸೈನ್ಯದ ಭೀಷ್ಮ, ದ್ರೋಣ, ಕರ್ಣ, ಕೃಪ, ಅಶ್ವತ್ಥಾಮ ಮುಂತಾದ ಮಹಾರಥಿಕರು. ಮತ್ತೊಂದು ಕಡೆ ಪಾಂಡವರ 7 ಅಕ್ಷೋಹಿಣಿ ಸೈನ್ಯದಳ. ಈ ಯುದ್ಧವು ಮುಗಿದ ಮೇಲೆ ಈ ಮಾನವ ಜೀವರಾಶಿಯಲ್ಲಿ ಅದೆಷ್ಟೊಂದು ಜನ ಜೀವಂತರಾಗಿ ಉಳಿಯುವರು? ಯುದ್ಧ ಯುದ್ಧ, ಪ್ರಪಂಚದ ಅನಂತ ಪ್ರಳಯ, ಅಸೀಮ ಧ್ವಂಸ. ಸ್ವಾಮಿ, ರುಕ್ಮಿಣಿ, ಸಮಾಧಾನ ಬೇಗವೆಲ್ಲ ಕೋಮಲಾಂಗಿ ವಿಫಲವಾಯಿತೆ. ಸಮಾಧಾನ ಬೇಗವೆಲ್ಲ ಕೋಮಲಾಂಗಿ ವಿಫಲವಾಯಿತೆ. ಸಮರದಂಡ ಬಿಂದು ಧರಿಣಿ ಪಪಹರಿಣಿ ಕಾಂತೆ, ಪಪಹರಿಣಿ ಕಾಂತೆ, ಪಪಹರಿಣಿ ಕಾಂತೆ, ಪಪಹರಿಣಿ. ಧರ್ಮರಾಜ ತಾಪನೆಗೆ ಧರ್ಮಯುದ್ಧ ಇಂದೊದಗೆ. ಅದೇ ಧರ್ಮರಾಜ ತಾಪನೆಗೆ ಧರ್ಮಯುದ್ಧ ಎಂದೊದಗೆ. ಕರ್ಮಭೂಮಿ ಭಾರತವು ಧನ್ಯ ಮಾದುಗೆ ಕಾಂತೆ, ಧನ್ಯ ಮಾದುಗೆ ಕಾಂತೆ, ಧನ್ಯ ಮಾದುಗೆ ಕಾಂತೆ, ಧನ್ಯ ಮಾದುಗೆ. ಭಯವಿದೇಕೆ ಕಾಂತೆ ಕಾಂತೆ, ಪ್ರೇಮ ಪೂಜಿತೆ ಕಾಂತೆ, ಪ್ರೇಮ ಪೂಜಿತೆ, ಪ್ರೇಮ ಪೂಜಿತೆ, ಪ್ರೇಮ ಪೂಜಿತೆ. ಈ ಮಾನವರನ್ನು ಪ್ರಳಯಾವರ್ತದಿಂದ ರಕ್ಷಿಸು. ಅಧರ್ಮದ ಆಕ್ರಮಣದಿಂದ ಧರ್ಮವು ರೂಪುಗೆಡದಂತೆ ಶಾಂತಿ ಸಂಧಾನಕ್ಕೊಮ್ಮೆ ಪ್ರಯತ್ನಿಸಬಹುದಲ್ಲವೇನು? ಶಾಂತಿಯಿಂದ ಸೃಷ್ಟಿಯು ಕಾಸವಾಗುವುದಿಲ್ಲ ಪ್ರೇಯಸಿ. ಪುರಾತನದ ಹಳಿವೆಯೇ ನೂತನ ಆವಿಷ್ಕಾರ. ಯುದ್ಧವೆಂದು ಅವಶ್ಯಕ. ಆದ್ರ ಆ ಯುದ್ಧದಲ್ಲಿ ನಾನೊಂದು ನೂತನ ಜಗತ್ತೊಂದನ್ನು ನಿರ್ಮಿಸುವೆನು. ನನ್ನ ಸಮರ ಗೀತೆಯು ಮಾನವರಿಗೆ ಧರ್ಮದ ಪರಾಕಾಷ್ಠೆಯನ್ನು ಬೋಧಿಸುವುದು. ವೀರರ ರಕ್ತದಿಂದ ಪೃಥ್ವಿಯ ಕಲುಷವನ್ನು ತೊಳೆಯುವುದು. ಕುರುಕ್ಷೇತ್ರದ ಧೂಳಿಯ ಒಂದೊಂದು ಕಣವನ್ನು ರಕ್ತ ರಸದಿಂದ ತೊಯಿಸಿ ವೀರ ದರ್ಪದಿಂದ ಸುಸಜ್ಜಿತವಾಗಿ ಮಾಡಿ ಪುಣ್ಯ ಬೀಜವೊಂದನ್ನು ನೆಡುವುದು. ಆ ಬೀಜವು ಅಂಕುರಿಸಿ ಮರವಾಗಿ ದರ್ಶನ, ವಿಜ್ಞಾನ, ಧರ್ಮ, ರಾಜನೀತಿ ಮುಂತಾದ ಅನರ್ಘ ಫಲ ವಿಶ್ವಗಳನ್ನು ಈ ಜಗತ್ತಿಗೆ ಕೊಡುವು. ನಿಮ್ಮ ಸ್ಪರ್ಶಾವೃತ ಸಂಜೀವಿನಿ ದೃಷ್ಟಿ ಮಾತ್ರದಿಂದಲೇ ಜಡ ಜಗತ್ತನ್ನೇ ಜಯಿಸಬಲ್ಲೆ. ಅದನ್ನುಳಿದು ಈ ರಕ್ತಪಾತದ ಅವಶ್ಯಕತೆ ಏಕೆ ಸ್ವಾಮಿ? ಕಾಲ ಸರ್ಪ ಕಚ್ಚಿದವರನ್ನು ಮೃತ್ಯುವಿನಲ್ಲಿ ಪ್ರಮೇಯಾನಂದವೇ
ಸಖಿ ಗಾದೆ ಕಲುಷಿತ ಸುರುವೆ ಮರುಗುವುದೇಕೆ ಕಲುಷಿತ ಸುರುವೆ ಮರುಗುವುದೇಕೆ ಪ್ರಮೇಯಾಂದವೇ ಆಸೆಯು ಕವಿದ ನುಡಿಸಿದ ಗೌರವ ವೇಷದಿ ಸಮರ ರಕ್ತವ ಹರಿಸೆ ಆಸೆಯು ಕವಿದ ನುಡಿಸಿದ ಗೌರವ ವೇಷದಿ ಸಮರ ರಕ್ತವ ಹರಿಸೆ ಮಾಡಿದ ಪಂಥಕ್ಕೆ ಊದುವೆ ತಂತ್ರ ಮಾಡಿದ ಪಂಥಕ್ಕೆ ಊದುವೆ ತಂತ್ರ ಪಾಂಡವ ವಿಜಯ ಮಾಧವ ವಿಜಯ ಕುರುಪತಿ ಪದಳ ಮಾಧವ ವಿಜಯ ಕುರುಪತಿ ಪದಳ ಹಂದಿಗೆ ಧರ್ಮದ ಉದಯ ಹಂದಿಗೆ ಧರ್ಮದ ಉದಯ ಪ್ರಿಯ ಸಖಿರು ಪ್ರಿಯ ಸಖಿರು ಚಿಂತಿಪುದೇಗೆ ಪ್ರಿಯ ಸಖಿರು ಚಿಂತಿಪುದೇಗೆ ಪ್ರಮೇಯಾನಂದವೇ ಪ್ರಮೇಯಾನಂದವೇ ಇಹಲೋಕ ಕಾಡ ಸರ್ಪ ಕಚ್ಚಿದವರನ್ನು ಮೃತ್ಯುವಿನಿಂದ ರಕ್ಷಿಸಬೇಕಾದರೆ ವಿಷ ಸ್ಪರ್ಶವಾದ ಆವಯವನ್ನು ಛೇದಿಸದ ಹೊರತು ಮತ್ತಾವ ಉಪಾಯವಿಲ್ಲ. ಆರ್ಯವರ್ತಕ್ಕೀಗ ಅಂತ ಅವಸ್ಥೆ ಉಂಟಾಗಿದೆ. ಅಭಿಮಾನಾಸುರೆಯಿಂದ ಪ್ರಮುಕ್ತರಾದ ಕ್ಷತ್ರಿಯರ ನರನಾಡಿಗಳಲ್ಲಿ ರಕ್ತಾಧಿಕ್ಯವು ಹೆಚ್ಚಾಗಿ ಅಧರ್ಮ ರೋಗದ ಹಂಕುರವು ಕಾಣಿಸಿಕೊಂಡಿದೆ. ಅದನ್ನು ರಕ್ತಕ್ಷಯದಿಂದ ಸಂಪೂರ್ಣವಾಗಿ ನಾಶ ಮಾಡದ ಹೊರತು ಧರ್ಮ ಸಂಸ್ಥಾಪನೆ ಆಗುವುದಿಲ್ಲ. ಪ್ರಿಯ ಪ್ರಾಣೇಶ್ವರ, ಇಷ್ಟೊಂದು ಜನರ ಮರಣದಿಂದ ಧರ್ಮ ಸಂಸ್ಥಾಪನೆಯಾಗುವುದಾದರೆ ಅಂತಹ ಧರ್ಮಕ್ಕೆ ನನ್ನ ಶತಾಧಿಕ ಧಿಕ್ಕಾರ. ಪ್ರಭು, ಮತ್ತೊಂದು ಬಾರಿ ಶಾಂತಿ ಸಂಧಾನಕ್ಕಾಗಿ ಪ್ರಯತ್ನಿಸಬಹುದಲ್ಲವೇ? ಈ ಘೋರ ಹತ್ಯಾಕಾಂಡವು ನಿಲ್ಲಲಿ. ನಿನ್ನ ಮಾತಿನಂತೆ ನಾನು ಮತ್ತೊಂದು ಸಾರಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸುವುದು. ಆದರೆ ನನ್ನ ಈ ಕೊನೆಯ ಪ್ರಯತ್ನವೂ ಕೂಡ ವಿಫಲವಾಗುವುದು. ಅದಕ್ಕಾಗಿ ನಾನು ಈ ದಿನವೇ ಹಸ್ತಿನಾವತಿಗೆ ತೆರಳುವನು. ನಾನು ತೆರಳುವ ಮುನ್ನ ನಮ್ಮಿಬ್ಬರ ಪ್ರಣಯವು ನೃತ್ಯ ಸಂಗೀತದೊಡನೆ ಸಾಗಲಿ. ಹಾಗೆ ಆಗಲಿ ಸ್ವಾಮಿ. ನಯನ ಮನೋಹರಿಯೇ ಮಂಗಲ ಗಿರಿಧರ ದಯಾಮಯಿ ಮಂದರ ನರಸಿ ದಯಾಮಯಿ ಸಿಂಧು ಚಿಲಕತಿ ಸುಂದರಿಯ ಆನಂದದಲ್ಲಿ ಸಿಂಧು ಚಿಲಕತಿ ಕಮಲಮುಖಿಯೇ ಸುಂದರಿಯೇ ಆನಂದದ ಸಿರಿಗೆ ನಯನ ಮನೋಹರಿಯೇ
ಮಂದಹಾಸದಿಂದ ಬರೆಸಿ ಗಂಧ ಪರಿಮಳ ಮಗರಿಸಿ ಮಂದಹಾಸದಿಂದ ಬರೆಸಿ ಮನ ಮಂದಿರದೋಳು ನೆಲಸಿ ಮನೋಹರಿಯೇ ನಯನ ಮನೋಹರಿಯೇ ನಯನ ಮನೋಹರಿಯೇ ಅಕ್ರೂರ ಕೃತಕರ್ಮ ಅಗ್ರಜ ಮಹಾಪ್ರಭು ಹರುಷದಿ ಬಾಳುವರೆ ಪ್ರಜೆಗಳು ಹರುಷದಿ ಬಾಳುವರೆ ಹರುಷದಿ ಬಾಳುವರೆ ಪ್ರಜೆಗಳು ಹರುಷದಿ ಬಾಳುವರೆ ಕಾಲ ಕಾಲಕ್ಕೆ ಮಳೆಗಳಾಗುತ್ತೆ ನಿರತವು ಹರಿಯನ್ನು ಧ್ಯಾನಿಸುತ್ತಿದ್ದಾರೆ ಕಾಲ ಕಾಲಕ್ಕೆ ಮಳೆಗಳಾಗುತ್ತೆ ನಿರತವು ಹರಿಯನ್ನು ಧ್ಯಾನಿಸುತ್ತಿದ್ದಾರೆ ಹರುಷದಿ ಬಾಳುವರೆ ಪ್ರಜೆಗಳು ಹರುಷದಿ ಬಾಳುವರೆ
ಅಧರ್ಮ ಶತ್ರುವ ಒಡೆದು ನೀತಿ ಧ್ವಜವ ಹಿಡಿದು ನ್ಯಾಯ ಮಾರ್ಗದಿ ನಡೆದು ನೀತಿ ಧ್ವಜವ ಹಿಡಿದು ನ್ಯಾಯ ಮಾರ್ಗದಿ ನಡೆದು ಹರುಷದಿ ಬಾಳುವರೆ ಪ್ರಜೆಗಳು ಹರುಷದಿ ಬಾಳುವರೆ ಹರುಷದಿ ಬಾಳುವರೆ. ಅಕ್ರೂರ, ನಮ್ಮ ಯಾದವ ರಾಜ್ಯ ಕ್ರಮವು ಯಾವ ರೀತಿ ಇರುವುದು ಅದನ್ನು ತಿಳಿಸು. ಮಹಾಪ್ರಭು, ವಿಜ್ಞಾಪಿಸುವೆನು. ಅಲದರಾಲಿಸು ರಾಜದ ಪರಿಯ ಅಲದರಾಲಿಸು ರಾಜದ ಪರಿಯ ಈ ಪರಿಮಿತದಲ್ಲಿ ತಿಳಿಸುವೆ ನಾನು. ಈ ಪರಿವಿಧದಲ್ಲಿ ತಿಳಿಸುವೆ ನಾನು. ಅಲದರಾಲಿಸು ಯಾದವಿರ ರಾಜ್ಯದಿ ಪ್ರಜೆಗಳು ನಿರುತವು. ಯಾದವ ರಾಜ್ಯದಿ ಪ್ರಜೆಗಳು ನಿರುತವು. ಹರಿಯನ್ನು ಸ್ಮರಿಸುತ್ತ ಸುಖದಿಂಬಾಳ್ವನು. ಹರಿಯನ್ನು ಸ್ಮರಿಸುತ್ತ ಸುಖದಿಂಬಾಳ್ವರು. ಅಲದರಾಲಿಸು ರಾಜದ ಪರಿಯ ಈ ಪರಿವಿಧದಲ್ಲಿ ತಿಳಿಸುವೆ ನಾನು. ಅಲದರಾಲಿಸು. ಬಲಭದ್ರದೇವ, ನಮ್ಮ ದ್ವಾರಕಾ ನಗರದಲ್ಲಿ ನಿಮ್ಮಂತಹ ರಾಜ ಇರುವಾಗ ಯಾವ ತೊಂದರೆಯೂ ಅಗಾಧವು ತಾನೇ ಬರುವುದು. ಸದೇರ ಸಹಿತ ವೀರ ಘೋಷವನ್ನು ಮಾಡುತ್ತಿರುವರು. ಮತ್ತೇನಪ್ಪರೆ ಮಹಾಪ್ರಭು? ಬಹಳ ಸಂತೋಷ. ನಿನ್ನ ಪೀಠವನ್ನು ನೆರೆಕರಿಸು. ಎರೆ ಸೈನ್ಯಾಧೀಶನೇ. ಮಹಾಪ್ರಭು, ಸೈನ್ಯಾಧಿಪ ಸೈನ್ಯವೆಂತಿ ಪೋದೋ ಸೈನ್ಯಾಧಿಪ ಸೈನ್ಯಾಧಿಪ ಸೈನ್ಯವೆಂತಿ ಪೋದೋ ಸೈನ್ಯಾಧಿಪ. ಅಕ್ರೂರ, ಸುಧರ್ಮ, ಶತ್ರು ರಾಜರ ಮಗೆ ಇದು ಕಾಣಿಕೆಯ ಶತ್ರು ರಾಜರ ಮಗೆ ಇದು ಕಾಣಿಕೆಯ ತಪ್ಪಾದೆ ತಂದು ಒಪ್ಪಿಸುತ್ತಿಹಾರೆ ತಪ್ಪಾದೆ ತಂದು ಒಪ್ಪಿಸುತ್ತಿಹಾರೆ. ಸೈನ್ಯಾಧಿಪ ಸೈನ್ಯವೆಂತಿ ಪೋದು ಸೈನ್ಯಾಧಿಪ. ಎರೆ ಸೈನ್ಯಾಧೀಶನೇ. ಮಹಾಪ್ರಭು, ನಮ್ಮ ಯಾದವ ರಣಸ್ಥಳ ಯಾವ ರೀತಿ ಇರುವುದು ಅದನ್ನು ತಿಳಿಸು. ಅಪ್ಪರೇ ಮಹಾಪ್ರಭು. ಧರಣಿ ವೈಭವ ವೈರಕುಲ ಕದಿ ಮಗಳೆಯ ಈ ಧರೆಯೊಳಗೆ. ಮಹಾಪ್ರಭು, ಧರಣಿ ವೈಭವ ವೈರಕುಲ ಕದಿ ಮಗಳೆಯ ಈ ಧರೆಯೊಳಗೆ ಧರ್ಮ ವಿಜಯದ ಸಾಹಸದೆ ಬಾಧಕರಿಲ್ಲದ ಬಾಳುವ ಜನರ. ಧರ್ಮ ವಿಜಯದ ಸಾಹಸದೆ ಬಾಧಕರಿಲ್ಲ ಬಾಳುವ ಜನರ. ಸಾಧನೆ ಮೂಲವಲು ಕವಿತಾಂತ ಸಾಧನೆ ಮೂಲವಲು ಕವಿತಾಂತ. ವೀರ ಧೀರ ಸಮರಾಂತಕನ ವೀರ ವೀರ ಸಮರಾಂತಕನ ವೀರ ವೀರ ಸಮರಾಂತಕನ. ಧರಣಿ ವೈಭವ ವೈರಕುಲ ಕದಿ ಮಗಳೇ ಈ ಧರೆಯೊಳಗೆ. ನಿಮಗಳ ಯಾರಿ ಧರೆಯೊಳಗೆ ನಿಮಗಳ ಯಾರಿ ಧರೆಯೊಳಗೆ. ಹಲಗರ ಸಾರ್ವಭೌಮ ನಮ್ಮ ಸೈನಾಧಿಪ ಶತ್ರುಗಳನ್ನು ಕಂಡರೆ ಸಿಂಹದಂತೆ ಗರ್ಜಿಸಿ ಸತಳ ರಾಜರನ್ನು ಹುಟ್ಟನ್ನೇ ಅಡಗಿಸಿ ತಮ್ಮ ಅಧೀನಂತೆ ಮಾಡಿ ಆ ಇಂದ್ರನನ್ನೇ ತಡೆಯುವಷ್ಟು ಬಲವುಳ್ಳರಾಗಿರೋರು. ಮತ್ತಿನ್ನೇನಪ್ಪರೇ ಮಹಾಪ್ರಭು? ಬಹಳ ಸಂತೋಷ. ಎಂತ ಧನ್ಯನು ನಾ ಇಂಥ ವೀರರ ಪಡೆದ ದರೆಯಳು. ಎಂತ ಧನ್ಯನು ನಾ ಎಂತ ಧನ್ಯನು ನಾ ಇಂಥ ವೀರರ ಪಡೆದ ದರೆಯಳು. ಎಂತ ಧನ್ಯನು ನಾ
ಹರಿಸಗೊಂಡೆನು ಮನದ ವೀರಧೀರರೇ ನಿಮ್ಮ ಶೌರ್ಯದಿ ಹರಿಸಗೊಂಡೆನು ಮನದಲ್ಲಿ ಎಂಥದನ್ನೆನು ನಾ ಇಂಥ ವೀರರ ಪಡೆದ ದರೆಯಳು ಎಂಥದನ್ನೆನು ನಾ ಎಂಥದನ್ನೆನು ನಾ ನಿಮ್ಮಂಥ ಪರಾಕ್ರಮಿಗಳು ನನ್ನ ಆಸ್ಥಾನದಲ್ಲಿರುವಾಗ ಯಾವ ಕಾರ್ಯಗಳಿಗೆ ತಾನೇ ಕುದ್ದುಕೊಡದೆ ಉಂಟಾಗುವುದು. ಇನ್ನು ನಿಮ್ಮ ಪೀಠವನ್ನು ನೀವು ಅಲಂಕರಿಸಿ. ಬಲಭದ್ರ ದೇವನಿಗೆ ಇಷ್ಟವಾಗಲಿ. ಚಾರಣೆ ಸಮಾಚಾರವೇನು? ನಿಮ್ಮ ಪ್ರಿಯ ಶಿಷ್ಯನಾದ ದುರ್ಯೋಧನನು ಬರುತ್ತಿರುವನು. ಏನು? ನನ್ನ ಪ್ರಿಯ ಶಿಷ್ಯನಾದ ದುರ್ಯೋಧನ ಆಗಮಿಸುತ್ತಿರುವನೇ? ಆತನನ್ನು ರಾಜ ಮರ್ಯಾದೆಯಿಂದ ಬರಮಾಡಿ. ಗುರುದೇವ ನಮಸ್ಕರಿಸುವನು. ದುರ್ಯೋಧನ, ನಿನಗೆ ಮಂಗಳವಾಡಿ ಬಾ, ಈ ಪೀಠವನ್ನು ಅಲಂಕರಿಸು. ಯಾರಲ್ಲಿ ಈ ಸಂತೋಷದ ಸಮಯದಲ್ಲಿ ರಾಜ ನರ್ತಿಕೆಯನ್ನು ಬರಮಾಡಿ. ಚೆಲುವಾದ ಅರವಿಂದ ನಗೆ ಬೀರಿದೆ, ಚೆಲುವಾದ ಅರವಿಂದ ನಗೆ ಬೀರಿದೆ, ತಂದ ಸಂತೋಷ ಇತಿ ಮೀರಿದೆ, ರವಿ ತಂದ ಸಂತೋಷ ಇತಿ ಮೀರಿದೆ, ಚೆಲುವಾದ ಅರವಿಂದ ನಗೆ ಬೀರಿದೆ. ಮಧು ತುಂಬಿ ಹೂವೊಂದು ಬಾಯೆಂದಿದೆ, ಹೂವೊಂದು ಬಾಯೆಂದಿದೆ, ಅದ ಕಂಡು ಮರಿದುಂಬಿ, ಅದ ಕಂಡು ಮರಿದುಂಬಿ ತಾನೆಂದಿದೆ, ಚೆಲುವಾದ ಅರವಿಂದ ನಗೆ ಬೀರಿದೆ, ತಂದ ಸಂತೋಷ ಇತಿ ಮೀರಿದೆ, ಚೆಲುವಾದ ಅರವಿಂದ ನಗೆ ಬೀರಿದೆ. ಮಧುಮಾಸ ಮಾಂದಳಿರ ಶುಭ ತೋರಣ, ಬಂಗಾರ ರಸಕಾಯ ನವಚೇತನ, ಮಧುಮಾಸ ಮಾಂದಳಿರ ಶುಭ ತೋರಣ, ಬಂಗಾರ ರಸಕಾಯ ನವಚೇತನ, ಅನುರಾಗ ಅನುಬಂಧ ಸುಖ ಸಾಧನ, ಅನುರಾಗ ಅನುಬಂಧ ಸುಖ ಸಾಧನ, ಅನುರಾಗ ಅನುಬಂಧ ಸುಖ ಸಾಧನ, ಚಿರನವ್ಯ ರಸರಮ್ಯ, ಚಿರನವ್ಯ ರಸರಮ್ಯ ಆಡಿ ಪಾಡಿ ಗಾನವ, ಚಿರನವ್ಯ ರಸರಮ್ಯ ಆಡಿ ಪಾಡಿ ಗಾನವ, ಚೆಲುವಾದ ಅರವಿಂದ ನಗೆ ಬೀರಿದೆ.
ಅಮ್ಮ ಗಗ ಮಮ್ಮ ನಿನ್ನಿದ ನೀ ಸಾಸದ ನಿ ಸಾ 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 ಮಮ್ಮ ಗಗ ಮಮ್ಮ ನಿನ್ನಿದ ನೀ ಸಾಸದ ನಿ ಸಾ ಸಾ ಮಮ್ಮ ಗಗ ಮ ನಿನ್ನಿದ ನೀ ಸಾಸದ ನಿ ಸಾ ಮಮ್ಮ ಗಗ ಮ ನಿನ್ನಿದ ನೀ ಸಾಸದ ನಿ ಸಾ ಧನಿ ಸ ಗಾಸ ನಿಧಾನಿ ಧನಿ ಗ ಮಗ ಮಗ ಮದನಿ ಸ ಗಮದನಿ ಸ ಗಮದನಿ ಚೆಲುವಾದ ಅರಳಿಂದ ನಗೆ ಬೀರಿದೆ ರವಿ ತಂದ ಸಂತೋಷ ಇತಿ ಮೀರಿದೆ ಚೆಲುವಾದ ಅರಳಿಂದ ನಗೆ ಬೀರಿದೆ ತಾಂ ತಟಕ ಜನು ಧೀಂ ತಟಕ ಜನು ತಾಂ ತಟಕ ಜನು ತಾಂ 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 ಮೆದಕ ಜನು ತಕತಿ ಮೆದಕ ಜನು ಕಡದಕ ದರಗಡಕ ದರಗಡಕ ತಾಂ 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 ಕಡದಕ ದರಗಡಕ ದರಗಡಕ ದಿನ ದರಗಡಕ 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 ದಿನ ದರಗಡಕ ದರಗಡಕ ರೆಕ್ಕಡಕ ದರಗಡಕ 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 ರೆಕ್ಕಡಕ ದರಗಡಕ ದರಗಡಕ ದಿನ ದರಗಡಕ ದರಗಡಕ ದಿನ ದರಗಡಕ ದರಗಡಕ ದಿನ ದರಗಡಕ ಜನು ತೈ ತತಕ ಜನು ತಾಂ 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 ತದಿ ತತಕ ಜನು ತದಿ ತತಕ ಜನು ತದಿ ತತಕ ಜನು ತೈ 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 ಬಲೆ ಬಲೆ ತತಕ ಜನು ತಾಂ 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 ತದಿ ತತಕ ಜನು ತೈ 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 ತಾಂ 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 ತೈ 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 ತಾಂ 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 ತೈ 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 ತಾಂ ತಾಂ ತೈ ತೈ ತಾಂ ತಾಂ ತೈ ತೈ ತರಗಡದಾಂ ತರಗಡದಾಂ ತರಗಡದೈ 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 ಹಸ್ತಿನಾವತಿಯಲ್ಲಿ ರಾಜ ಧೃತರಾಷ್ಟ್ರನವರು ಅತ್ತೆ ಗಾಂಧಾರಿಯವರು ಸೌಖ್ಯದಿಂದಿರುವರೆ ಗುರುದೇವ ನೀನು ಬಂದ ಸಮಾಚಾರವೇನು? ಗುರುದೇವ
ತಮ್ಮ ಆಶೀರ್ವಾದ ಬಲದಿಂದ ಎಲ್ಲರೂ ಕ್ಷೇಮದಿಂದಿರುವರು. ಗುರುದೇವ, ನಮಗೂ ಪಾಂಡವರಿಗೂ ಯುದ್ಧ ಸಂಘಟಿಸಿರುವುದು, ಅದರಲ್ಲಿ ನೀವು ಎಂಬ ಪಕ್ಷ ವಹಿಸಬೇಕೆಂದು ಪ್ರಾರ್ಥಿಸಲು ನಾನು ಇಲ್ಲಿಗೆ ಬಂದಿದ್ದು. ಏನೋ ನಿನಗೆ ಯುದ್ಧವೇ ದುರ್ಯೋಧನ, ನಿನಗೆ ಯುದ್ಧ ಹೋದರೆ ನಾನು ಸುಮ್ಮನಿರುವನೆ, ನಿನ್ನ ಯುದ್ಧವೇ ನನ್ನ ಯುದ್ಧವೆಂದು ತಿಳಿದು ಬರುವೆನು. ಆದರೆ ಈ ವಿಚಾರವಾಗಿ ನೀನು ಕೃಷ್ಣನಲ್ಲಿಗೆ ಹೋದ ಕಾರ್ಯವೇನಾಯ್ತು? ಗುರುದೇವ, ಬಹುರಹಸ್ಯವಾಗಿ ಹೋಗಿದ್ದೇನೆ. ಆದರೆ ಆ ಅರ್ಜುನಿಗೆ ಹೇಗೆ ತಿಳಿದು ನಾ ಕಾಣೆ. ನಾನು ಹೋಗುವುದಕ್ಕೂ ಆ ಅರ್ಜುನನು ಬರುವುದಕ್ಕೂ ಒಂದೇ ಆಯಿತು. ಆ ಅರ್ಜುನನು ಕೃಷ್ಣನನ್ನು ಅಪೇಕ್ಷಿಸಿದನು, ನಾನು ನಿಮ್ಮನ್ನು ಮತ್ತು ನಿಮ್ಮ ಅಕ್ಷೋಹಿಣ ಸೈನ್ಯವನ್ನು ಅಪೇಕ್ಷಿಸಿದನು. ಬಲೆ ಬಲೆ, ಬಹಳ ಸಂತೋಷ. ಆದರೆ ನಾನೇ ಬೇರೆ ಕೃಷ್ಣನೇ ಬೇರೆ ಆದದ್ದು ಅಸಂಗತವಾಯ್ತಲ್ಲ. ಕೃಷ್ಣನು ಆಯುಧಗಳನ್ನು ಧರಿಸಿ ಯಾರ ಪಕ್ಷ ಪರವಾಗಿಯೂ ಕಾದಾಡುವುದಿಲ್ಲ ಎಂಬ ವಚನವನ್ನು ಖಚಿತಪಡಿಸಿಕೊಂಡು ಬಂದಿದೆ ತಾನೆ. ಅದನ್ನು ಮಾತ್ರ ಸ್ಥಿರಪಡಿಸಿಕೊಂಡೇ ಬಂದಿರೋನು ಗುರುದೇವ. ಹಾಗಾದರೆ ಜಯ ನಿನ್ನದೇ. ಹಾಗಾದ್ರೆ ಮಂದ ದೇಶಾಧಿಪತಿಯಾದ ಸಲ್ಯನನ್ನು ನಿನ್ನ ಸೈನ್ಯಕ್ಕೆ ಬಲಪಡಿಸಿಕೊ. ಕೃತವರ್ಮನನ್ನು ಸೈನ್ಯ ಸಮೇತ ನಿನ್ನೊಡನೆ ಕರೆದುಕೊಂಡು ಹೋಗು. ಆದರೆ ನಾನು ಬರುವವರೆಗೂ ದಳಪತಿಯ ವಿಚಾರವನ್ನು ಮಂತ್ರಾಲೋಚನೆ ತರಬೇಡ ಸುಯೋಧನ. ಗುರುದೇವ, ತಾವು ಹಳಾಯುಧ ಹಿಡಿದು ನಿಂತರೆ ನಮ್ಮನ್ನು ಜಯಿಸುವವರು ಮತ್ತಾರು ಇರುವರು. ನಾನಿನ್ನು ಹೋಗಿ ಬರಲೇ? ಹೋಗಿ ಬಾ ವೀರವರ, ನಿನಗೆ ಶುಭವಾಗಲಿ. ಭದ್ರನು ಬಲವಾದರೆ, ಆ ಕೌರವರ ಕಡೆ ಬಲವಾದರೆ ಆತನನ್ನು ಜಯಿಸುವರಾರು? ಇರಲಿ, ಇದಕ್ಕೊಂದು ಉಪಾಯವನ್ನು ಮಾಡುವನು. ನಾನು ಈಗಲೇ ಒಂದು ಗೋರೂಪವನ್ನು ತಾಳಿ ಹಣ್ಣನನ್ನು ಕೊಂಬಿನಿಂದ ತಿವಿಯಲು ಹೋಗುವನು. ಹಣ್ಣನು ಕೋಪಗೊಂಡು ತಳ್ಳುವನಷ್ಟೇ. ನಾನು ಅದೇ ನಿಮಿತ್ತವಾಗಿ ಮೃತ್ಯು ಹೊಂದುವಂತೆ ನಟಿಸಿ ಹಣ್ಣನನ್ನು ಗೋಹತ್ಯೆ ಪಾಪ ಪರಿಹಾರಕ್ಕಾಗಿ 21 ದಿನಗಳ ಕಾಲ ಭೂ ಪ್ರದಕ್ಷಿಣೆಗೆ ಕಳಿಸುವನು. ಹಣ್ಣನು ಹಿಂತಿರುಗಿ ಬರುವಷ್ಟರಲ್ಲಿ ಇಲ್ಲಿ ಕುರುಕ್ಷೇತ್ರ ಯುದ್ಧವನ್ನೇ ಸಮಾಪ್ತಿ ಮಾಡಿಗೊಳಿಸುವನು. ಅದು ಅಣ್ಣನು ಬರುವಂತಿದೆ. ನಾನು ಈಗಲೇ ಗೋ ರೂಪವನ್ನು ತಾಳುವನು. ಜಾಗೃತಳಾಗು ಯೋಗಮಾಯೆ. ಏನಿದು? ಯಾವುದೋ ಒಂದು ಗೋವು ನನ್ನನ್ನೇ ಹಿಂಬಾಲಿಸಿದೆಯಲ್ಲ. ಇರಲಿ. ಏನಿದು? ಮತ್ತೆ ನನ್ನನ್ನು ಹಿಂಬಾಲಿಸುತ್ತಿದೆಯಲ್ಲ. ಎಷ್ಟೇ ಬೆದರಿಸಲು ನನ್ನನ್ನು ಹಿಂಬಾಲಿಸುತ್ತಿದೆಯಲ್ಲ. ಇರಲಿ, ಒಂದು ಸಣ್ಣ ಶಿಲೆಯಿಂದ ಹೊಡೆಯುವನು. ಓಯ್, ದೂರ ಕಡೆ. ಅಯ್ಯೋ, ಏನಿದು ವಿಧಿಯೇ? ಅಯ್ಯೋ ಶಾಂತ ಪಾಪಂ, ಒಂದು ಸಣ್ಣ ಶಿಲೆಯಿಂದ ಹೊಡೆದ ಮಾತ್ರಕ್ಕೆ ಈ ಗೋವು ಮರಣ ಹೊಂದಿತಲ್ಲ. ಅಯ್ಯೋ ಶಾಂತ ಪಾಪಂ. ವಿಧಿ ವಿಧಿ ವಿಧಿ. ಕೊಂಡೆನೆ ನಾನಿಂದು ಗೋವಂದನು, ಕೊಂಡೆನೆ ನಾನಿಂದು ಗೋವಂದನು. ತಿಳಿಯದಯ ವಿಧಿಯ ಪ್ರಭಾವ, ತಿಳಿಯದಯ ವಿಧಿಯ ಪ್ರಭಾವ. ಕೊಂಡೆನೆ ನಾನಿಂದು ಗೋವಂದನು. ಏನೊಂದರಿಯದ ಗೋವು ಕ್ಷಣದೊಳಗಪ್ಪಿತು ಸಾವು. ಏನೊಂದರಿಯದ ಗೋವು ಕ್ಷಣದೊಳಗಪ್ಪಿತು ಸಾವು. ಕಂಡರೆ ನಗದಿರುವುದೇ ಈ ಜಗವು, ಕಂಡರೆ ನಗದಿರುವುದೇ ಈ ಜಗವು. ಯಾರಾಗುವರೋ ಈ ಪಾಪಿಗೆ ನೆರವು.
ಯಾರಾಗುವರೋ ಈ ಪಾಪಿಗೆ ನೆರವು ಒಂದೇನೆ ನಾನಿಂದು ಗೋವಂದನು ತಿಳಿಯದೆಯ ವಿಧಿಯ ಪ್ರಭಾವ ತಿಳಿಯದೆಯ ವಿಧಿಯ ಪ್ರಭಾವ ಒಂದೇನೆ ನಾನಿಂದು ಗೋವಂದನು ಒಂದೇನೆ ನಾನಿಂದು ಗೋವಂದನು ಒಂದೇನೆ ನಾನಿಂದು ಗೋವಂದನು ಸ್ತ್ರೀಹತ್ಯೆ ಶಿಶುಹತ್ಯೆ ಗೋಹತ್ಯ ದೋಷಗಳು ರವರವಾದಿ ನರಕಕ್ಕೆ ನೂಕುವಂತೆ ಮಾಡುವುದು ಈ ಪಾಪ ಪರಿಹಾರಕ್ಕಾಗಿ ನಾನು ಯಾರಲ್ಲಿ ಮೊರೆಹೋಗಲಿ ಇರಲಿ ನನ್ನ ತಮ್ಮನಾದ ಕೃಷ್ಣನನ್ನು ಸ್ಮರಿಸಿ ಕರೆಯುವೆನು. ಕೃಷ್ಣ 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 ಎಲ್ಲಿರುವೆ ಬೇಗ ಬಾ. ಕರೆದೆ ಅಗ್ರಜ. ಕೃಷ್ಣ ಏನೆಂದು ಹೇಳಲಿ? ಏಕೆ ಅಗ್ರಜ, ಏನಾಯಿತು? ಕೃಷ್ಣ ತೋರಿಸು ನೀ ಪಥವಾ ಕೃಷ್ಣ ತೋರಿಸು ನೀ ಪಥವಾ ತೋರಿಸು ನೀ ಪಥವಾ ಕೃಷ್ಣ ತೋರಿಸು ನೀ ಪಥವಾ ಆತ ಭಾಗ್ಯನಾದೆ ಗತಿಯನ್ನು ಕಾಣದೆ ಆತ ಭಾಗ್ಯನಾದೆ ಗತಿಯನ್ನು ಕಾಣದೆ ಮತಿ ಮಂದನಾದೆ ವೃಷಭವ ಹತಗೈದೆ ಮತಿ ಮಂದನಾದೆ ವೃಷಭವ ಹತಗೈದೆ ತೋರಿಸು ನೀ ಪಥವಾ ಕೃಷ್ಣ ತೋರಿಸು ನೀ ಪಥವಾ ತೋರಿಸು ನೀ ಪಥವಾ ಕೃಷ್ಣ ಕೃಷ್ಣ ನಾನು ವಾಯು ವಿಹಾರಕ್ಕೆಂದು ಈ ಮಾರ್ಗವಾಗಿ ಹೋಗುತ್ತಿರುವಾಗ ಈ ಗೋವು ನನ್ನನ್ನು ಬಂದು ಹಿಂಬಾಲಿಸಿ ತಿವಿಯಲು ಬಂದಿತು. ನಾನು ಬೆದರಿಸಿದ ಮಾತ್ರಕ್ಕೆ ಈ ಗೋವು ಮರಣ ಹೊಂದಿತು. ಕೃಷ್ಣ ಏನು, ನಿಮ್ಮ ಕೈಯಿಂದಲೇ ಗೋಹತ್ಯೆ ಐತೆ? ಶಾಂತಂ ಪಾಪಂ ಶಾಂತಂ ಪಾಪ. ಎಂತಹ ಪಾಪ ಕಾರ್ಯ ಮಾಡಿದಿರಣ್ಣ. ಈ ಪಾಪ ಪರಿಹಾರಕ್ಕಾಗಿ ಯಾವುದಾದ್ರೂ ಒಂದು ಉಪಾಯವನ್ನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕೆಂದಿರುವುದು ಕೃಷ್ಣ. ಅಣ್ಣ, ಗೋಹತ್ಯೆ ಮಾಡಿದ ವ್ಯಕ್ತಿಯು ನಿಂತಲ್ಲಿ ನಿಲ್ಲದೆ ಕುಂತಲ್ಲಿ ಕೂರದೆ ಸಪ್ತ ನದಿಗಳಲ್ಲಿ ಸ್ನಾನವನ್ನು ಮಾಡಿ 21 ದಿನಗಳ ಕಾಲ ಭೂ ಪ್ರದಕ್ಷಿಣೆಯನ್ನು ಮಾಡಿದರೆ ಗೋಹತ್ಯೆ ಪಾಪ ಪರಿಹಾರವಾಗುವುದೆಂದು ನಮ್ಮ ಗುರುಗಳಾದ ಸಾಂದೀಪನಿ ಮುನಿಗಳು ಹೇಳುತ್ತಿದ್ದರು. ಆದರೆ ನೀವು ಈಗ ಆ ರೀತಿ ಮಾಡಲು ಹೇಗೆ ಸಾಧ್ಯ? ಏಕೆ ಸಾಧ್ಯವಿಲ್ಲ ಕೃಷ್ಣ? ನಾನು ಈ ಪಾಪವನ್ನು ಪರಿಹರಿಸಿಕೊಳ್ಳಲು ಯಾವ ತ್ಯಾಗಕ್ಕಾದರೂ ಸಿದ್ಧ. ಅಣ್ಣ, ಇನ್ನು 3 ದಿನದಲ್ಲಿ ಕುರುಕ್ಷೇತ್ರ ಯುದ್ಧವು ಪ್ರಾರಂಭವಾಗುವುದು. ನೀವು ಆ ದುರ್ಯೋಧನನ ಕಡೆ ಬರುವುದಾಗಿ ಮಾತು ಕೊಟ್ಟಿರುವಿರಿ, ಮರೆತು ಬಿಟ್ಟಿರಾ? ಆ ದುರ್ಯೋಧನನಿಗೆ ಯುದ್ಧದ ಚಿಂತೆ. ನನಗೆ ಬಂದಿರುವ ಈ ಪಾಪವನ್ನು ಪರಿಹರಿಸಿಕೊಂಡರೆ ಸಾಕು ಕೃಷ್ಣ. ನಾನು ಈಗಲೇ ಭೂಸಂಚಾರಕ್ಕೆ ಹೋಗುವೆನು. ನಿಮ್ಮನ್ನೇ ನಂಬಿಕೊಂಡಿರುವ ಆ ದುರ್ಯೋಧನನ ಗತಿ? ಪಾಂಡವರು ಕೌರವರು ಒಡೆದಾಡಿ ಮಳೆಯರಿ ನನಗಾಗಬೇಕಾದದ್ದು ಏನು? ನಾನು ಈಗ ಯಾರ ಹಿತಚಿಂತೆಯನ್ನು ಬಯಸುವುದಿಲ್ಲ. ನಾನು ಈಗಲೇ ಭೂ ಸಂಚಾರಕ್ಕೆ ಹೋಗೋದು. ಶಂಭೋ ಮಹಾದೇವ, ಶಂಭೋ ಮಹಾದೇವ. ಕೃಷ್ಣ, ನನ್ನದೊಂದು ಮಾತಿದೆ. ನಿನ್ನ ಈ ಧರ್ಮ ಕುರುಕ್ಷೇತ್ರದಲ್ಲಿ ನ್ಯಾಯ ನೀತಿ ಧರ್ಮ ಎಲ್ಲವೂ ಏಕಚಿತ್ತವಾಗಿರಬೇಕು. ಪಾಂಡವರಿಗಾಗಲಿ ಕೌರವರಿಗಾಗಲಿ ಏನಾದರೂ ಮೋಸವಾದರೆ ಈ ಬಲರಾಮನ ಬಲಬಲಗಳು ಎಲ್ಲವೂ ಸಂಭರಿಸಿ ಬಿಡುತ್ತೇನೆ. ನಾನಿಂದು ಹೋಗಿ ಬರುತ್ತೇನೆ ಕೃಷ್ಣ. ರಾಜ್ಯದ ಕಡೆ ಎಚ್ಚರ. ಈತನನ್ನು ಈ ಉಪಾಯದಿಂದ ಕಳುಹಿಸದಿದ್ದರೆ ನನ್ನ ಕಾರ್ಯತಾನೆ ಹೇಗೆ ಸಾಧ್ಯವಾದೀತು? ಇರಲಿ, ಈತನ ಹಿಂತಿರುಗಿ ಬರುವಷ್ಟರಲ್ಲಿ ಇಲ್ಲಿ ಕುರುಕ್ಷೇತ್ರ ಯುದ್ಧವನ್ನೇ ಸಮಾಪ್ತಿ ಮಾಡಿಗೊಳಿಸುವನು.